ಕಟ್ಟಡ ಉದ್ಘಾಟನೆಗಳು ಹೊಸ ರಚನೆಯ ಪೂರ್ಣಗೊಂಡ ಹಾಗೆ ತೆರೆಯುವಿಕೆಯನ್ನ ಗುರುತಿಸುವ ಮಹತ್ವದ ಘಟನೆಗಳಾಗಿದೆ. ಈ ಸಮಾರಂಭಗಳು ಭಾಷಣ, ರಿಬ್ಬನ್ ಕತ್ತರಿಸುವಂಥದ್ದು ಮತ್ತು ಕಟ್ಟಡದ ಪ್ರವಾಸಗಳನ್ನು ಒಳಗೊಂಡಿರುತ್ತೆ. ಅವರು ಪ್ರಮುಖ ಮಧ್ಯಸ್ಥಗಾರರು ಮತ್ತು ಸಮುದಾಯದ ಸದಸ್ಯರು ಕೂಡ ಭಾಗವಾಗಿರ್ತಾರೆ. ಕಟ್ಟಡದ ಉದ್ಘಾಟನೆಗಳು ಸಾಧನೆಯ ಸಂಭ್ರಮ ಮತ್ತು ಸಾರ್ವಜನಿಕರಿಗೆ ಹೊಸ ಸೌಲಭ್ಯಗಳನ್ನು ಪ್ರದರ್ಶಿಸುವಂತಹ ಮಾರ್ಗವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ನಿರ್ಮಾಣ ಪ್ರಕ್ರಿಯೆಯಲ್ಲಿ ತೊಡಗಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸಲು ಅವಕಾಶವನ್ನ ಒದಗಿಸಿಕೊಡ್ತಾರೆ. ಕಟ್ಟಡ ಉದ್ಘಾಟನೆಯ ಕುರಿತು ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು, ಕೋಲಾರ ಜಿಲ್ಲೆಯ ಎಂಪಿ ಮಲ್ಲೇಶ್ ಬಾಬು ಹಾಗೂ ಗ್ರಾಮದ ಹಿರಿಯ ಮುಖಂಡರು, ರಾಜಕಾರಣಿಗಳು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಓಂ ಅಮೃತಂಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಎಲ್ರೂ. ಹಂಗೆ ಒಂದೆರಡು ನಿಮಿಷ ಮಾತಾಡ್ಬಿಟ್ಟು ಇದರಲ್ಲಿದೆ. ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಸಾರ್ವಜನಿಕರಿಂದ ಬೇಡಿಕೆಯಿಂದ ಐಮ್ಯಾಕ್ಸ್ ಲೈಟ್ಸ್ 6 ಹಳ್ಳಿಗಳಲ್ಲಿ ಬೇಕಾಗಿ ಬಂದಿರ್ತದೆ. ಅವುಗಳನ್ನು ಸಹ ತಾವು ಸ್ಯಾಂಕ್ಷನ್ ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಕನ್ಸಂದ್ರ ಆಸ್ಪತ್ರೆಯಲ್ಲಿ ಔಷಧಿಗಳಿಡೋ, ಯಾಕಂದ್ರೆ ಜನ ಇದೆ. ಅದಕ್ಕೆ ನಮ್ಮ ಎಮ್ಮೆನತ ಗ್ರಾಮ ಪಂಚಾಯತಿಯಲ್ಲಿ CC ರಸ್ತೆಗಳು ಸ್ವಲ್ಪ ಕೊರತೆ ಇದೆ. ಅವುಗಳನ್ನು ಸಹ ತಾವು ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಎಮ್ಮೆನತ ಗ್ರಾಮ ಪಂಚಾಯತಿ ಕಟ್ಟಡದ ವೆಚ್ಚ ಈಗ ತಾನೇ 27.5 ಲಕ್ಷ ಆಗಿದೆ. 20 ಲಕ್ಷ ನರೇಗಾದಿಂದ ಶಾಂಕ್ಷನ್ ಆಗಿದೆ. 5 ಲಕ್ಷ ನಮ್ಮ MLC ಅವರಾದಂಥ ಅನಿಲ್ ಕುಮಾರ್ ಅಣ್ಣ ಅವರು ಹಾಕೊಟ್ಟಿದ್ದಾರೆ. ಇನ್ನು 2.5 ಲಕ್ಷ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೈಯಿಂದ ಹಾಕೊಂಡಿದ್ದಾರೆ. ಇನ್ನು ಇಂಟೀರಿಯರ್ ಇದೆ. ನಮ್ಮ ಎಲ್ಲ ಪಂಚಾಯತಿ ಸಾರ್ವಜನಿಕರು ಎಲ್ಲ ಫೈಲ್ಗಳು ಮೂಲಗಳಲ್ಲಿದೆ. ಅದನ್ನು ಜೋಡಿಸೋದಕ್ಕೆ ಇಂಟೀರಿಯರ್ಗೆ, ವುಡ್ ವರ್ಕ್ಗೆ ನಿಮ್ಮ ಅನುದಾನದಲ್ಲಿ ಅದನ್ನು ತುಂಬಿಕೊಡ್ಬೇಕಾಗಿ ತಮ್ಮಲ್ಲಿ ನಮ್ಮ ಎಮ್ಮೆನತ ಗ್ರಾಮ ಪಂಚಾಯತಿ ಎಲ್ಲ ಜನತೆ ಪರವಾಗಿ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಈ ಕಟ್ಟಡ ಇಷ್ಟೊಂದು ಬೇಗ ಬರೀ 50,000 ಇದುವರೆಗೂ ಬಿಲ್ ಆಗಿರೋದು ನಮ್ಮ ಗ್ರಾಮ ಪಂಚಾಯತ್. ಇವತ್ತು ಎಮ್ಮೆನತ್ತ ಗ್ರಾಮ ಪಂಚಾಯಿತಿ ಉದ್ಘಾಟನಾ ಸಮಾರಂಭಕ್ಕೆ ಬಂದಿರತಕ್ಕಂಥ ಜನಪ್ರಿಯ ಶಾಸಕರು, ನಮ್ಮ ಸಹೋದರರಾದಂಥ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ಲೋಕಸಭಾ ಸದಸ್ಯರು ಮತ್ತು ಅವರು ತುಂಬ ಈ ಒಂದು ಜಿಲ್ಲೆಯವರು ಅಂದರೆ ಅವ್ರ ತಂದೆಯವರು ಮುನ್ಸಾಮಪ್ಪ ಅಂತೇಳಿ ನಮಗೆ ಗೊತ್ತಿರೋರು. ನಮ್ಮ ಈ ಮನೆಗೆ ಬಂದು ಅವರು ಊಟ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಹೆಂಕಮನೆಯವರಿದ್ದರು ಅಂತ ಅವ್ರ ಮಗ ಇವತ್ತು ಲಲೇಶ್ ಬಾಬು ಅಂತ ಮಲ್ಲೇಶ್ ಬಾಬು ಅಂತೇಳಿ ನಮ್ಮ ಸಹೋದರರಾದಂಥ ಅವರು ಬಂದಿದ್ದಾರೆ. ಅವ್ರನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಮಿತ್ರಾ ಹನುಮಪ್ಪನವರೇ ಮತ್ತು ಉಪಾಧ್ಯಕ್ಷರಾದಂಥ ಕಸ್ತೂರಿ ರವಿ ಅವರೇ ಮತ್ತು DCC ಬ್ಯಾಂಕ್ ರಘುಪತ್ ರೆಡ್ಡಿ ಅವರೇ ಮತ್ತು 5 ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಸಹೋದರರಾದಂಥ ಉಮಾಶಂಕರ್ ಅವರೇ ಮತ್ತು ಭೂ ಅಭಿವೃದ್ಧಿ ಅಧ್ಯಕ್ಷರು ಆದಂಥ ನನ್ನ ಸಹೋದರರಾದಂಥ ರಾಜೇಂದ್ರ ಗೌಡ್ರೆ ಮತ್ತು ಈಗಿನ ಭೂ ಬ್ಯಾಂಕ್ ಅಧ್ಯಕ್ಷರಾದಂಥ ಗಂಗರೆಡ್ಡಿ ಅವರೇ ಮತ್ತು ಇನ್ನೊಬ್ಬ ನಮ್ಮ ಸಹೋದರರಾದಂಥ ರಾಜ್ಯದ ಕುರಿ ಮತ್ತು ಉಂಡೆ ರಾಜ್ಯದ ಮಾಜಿ ಅಧ್ಯಕ್ಷರಾದಂಥ ವೆಂಕಟೇಶ್ ಗೌಡ್ರೆ ಮತ್ತು CPM ಗೋಪಾಲ್ರವರೇ. CPM ಇಲ್ಲ ಇವಾಗ, ಅದು ಹಾಗೆ ಆಗಿದೆ. ಇವಾಗ ಕಾಂಗ್ರೆಸ್ ಗೋಪಾಲ್ರವರೇ. ಇನ್ನೊಬ್ಬ ನಮ್ಮ ಸಹೋದರರಾದಂಥ ಡೈರಿ ಅಧ್ಯಕ್ಷರಾದಂಥ MC ಸರ್ವಜ್ಞರವರೇ ಮತ್ತು ದರಖಾಸ್ತು ಕಮಿಟಿ ಸದಸ್ಯರಾದಂಥ ಮಂಜುನಾಥ್ ಅವರೇ ಗುಜ್ಜನಹಳ್ಳಿ ಮತ್ತು 50,000 ರೂಪಾಯಿ ಬಿಲ್ಲು
ಸುಮಾರು 30 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿ ಅವರು ಇವತ್ತು ಶಾಸಕರನ್ನ ನಮ್ಮನ್ನು ಕರೆದು ಅವರು ಗ್ರಾಮ ಪಂಚಾಯಿತಿಗೆ ಬಿಟ್ಟುಕೊಟ್ಟಿದ್ದಾರೆ. ಇವತ್ತು ಆ 3 ಜನಕ್ಕೆ ಕೂಡ ಹನುಮಪ್ಪ ಮತ್ತು ಸುರೇಶು ಇವರು ರವಿ ಇವರಿಗೆ ಪ್ರತ್ಯೇಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಮಾಜಿ ಸದಸ್ಯರು, ಅಕ್ಕ ತಂಗಿಯರಿಗೂ ಕೂಡ ನಾನು ವಂದಿಸಿ ಕೆಲವು ಮಾತುಗಳು, ಯಾಕಂದರೆ ಶಾಸಕರು ಆವಾಗನೇ ಹೇಳಿದ್ರು ನಾನು ಅರ್ಜೆಂಟಾಗಿ ನಾನು ಹೋಗಬೇಕು ಇದು ಅಸೆಂಬ್ಲಿಗೆ ಅಂತ. ಅದಕ್ಕೋಸ್ಕರ ಪಾಪ ಅವರು ಹುಡುಗರು ಹೋಗಲಿ ಅಸೆಂಬ್ಲಿಯಲ್ಲಿ ಏನಾದ್ರು ಮಾತಾಡಲಿ, ಯಾವಾಗೋ 10 ತಿಂಗಳಿಗೆ ಒಂದ್ಸಲ ಅಸೆಂಬ್ಲಿ ಬರೋದು, ಅದಕ್ಕೋಸ್ಕರ ಜಲ್ದಿ ಮುಗಿಸ್ತೀನಿ. ಮಾತಾಡಬೇಕಾಗಿರೋ ವಿಚಾರ ಮಾತಾಡಬೇಕಾಗುತ್ತೆ. ಯಾಕಂದರೆ ವಿಶೇಷವಾಗಿ ಇವತ್ತು ಲೋಕಸಭಾ ಸದಸ್ಯರು ಬಂದಿದ್ದಾರೆ. ಇದ್ರ ಬಗ್ಗೆ ಏನಂದರೆ ಈ ಒಂದು ಗ್ರಾಮಕ್ಕೆ ಒಂದು ಚರಿತ್ರೆ ಇದೆ. ಎಮ್ಮೆನತ್ತ ಗ್ರಾಮ ಅಂದರೆ ಕೆ.ಸಿ. ಚಂದ್ರರಾಯರೆಡ್ಡಿ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಆದಾಗ, ಅವರ ಅಧಿಕಾರ ಸ್ವೀಕರಣೆ ಮಾಡಿದಾಗ ಕೋಲಾರ ಜಿಲ್ಲೆಗೆ ಪ್ರಥಮವಾಗಿ ಬಂದಿದ್ದು ಇದೇ ಗ್ರಾಮಕ್ಕೆ. ನೋಡಿ, 2 ಆಲದ ಮರ, 2 ಹುಣಸೆ ಮರ, ಸನ್ಮಾನ್ಯ ಎಂ ಕೃಷ್ಣಪ್ಪನವರು, ಚಂದ್ರರಾಯರೆಡ್ಡಿ ಅವರು ಉಳಿತು. ಈ ರೋಡು ಹೈವೇ ಆಗಿತ್ತು ನಮಗೆ, ಅದೇನೋ ಕಾರಣಾಂತರ ಪೆಂಡಿಂಗ್ ಇದೆ. ದಯವಿಟ್ಟು ಇದನ್ನು ನೀವು ನಿಮ್ಮ ಸರ್ಕಾರ ಹೊಂದಿದೆ, ನೀವು ಮುನ್ಸಿಪಲ್ಟಿ ಆಗುತ್ತೆ, ನೀವು ಕೆಲಸ ಮಾಡ್ತೀರಂತ ಕೂಡ ನಮ್ಮ ನಂಬಿಕೆ ಇದೆ. ಈ ರೋಡ್ ಹೈವೇ ಮಾಡಿಸೇ ಕೊಡಬೇಕು. ಸುಮಾರು ಒಂದು 15 ಜನ ಆಕ್ಸಿಡೆಂಟ್ ಆಗಿದೆ ನಮ್ಮ ಸರ್ಕಲ್ನಲ್ಲಿ, ಅಲ್ಲಿ ಬೈಪಾಸ್ ಹತ್ರ ಕಾಮಗಾರಿ ಸರಿ ಇಲ್ಲ. ನಾನು ನಂದಕುಮಾರ್ ಇದ್ದರು DYSP, ಬುಕ್ ಮಾಡಿ ಅವ್ರ ಮೇಲೆ ಕೇಸ್ ಕೊಡು ಅಂತ ಹೇಳಿದೆ ನಾನು. ಎಲ್ಲಿ ಸರ್ ನಾವು ಮಾಡೋದು, ಅವರು ಕೇಂದ್ರದವರು ಅದು ಇದು ಅಂತ ಹೇಳಿಬಿಟ್ರು. ದಯವಿಟ್ಟು ಇದನ್ನು ಗಮನದಲ್ಲಿ ತಗೊಂಡು, ಅಲ್ಲಿ ವಿಪರೀತ ಆಕ್ಸಿಡೆಂಟ್ಗಳಾಯಿತು. ಈ 2 ಕೆಲಸಗಳು ಕೂಡ ತಮ್ಮಿಂದ, ಆಮೇಲೆ CRPFನಲ್ಲಿ ರೋಡ್ಗಳು ಬೇಕಾದಷ್ಟು ಬರುತ್ತೆ, ನಾವು ಬೇಕಾದಷ್ಟು ಆಗ್ತಿದ್ವಿ ಇಲ್ಲಿ. ಆ ರೋಡ್ಗಳು ತಾಲೂಕಿನಲ್ಲಿ ಹಾಕ್ಸ್ಕೊಡ್ಬೇಕು ಅಂತೇಳಿ ನಿಮಗೆ ಪ್ರತ್ಯೇಕವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಇನ್ನು ನಮ್ಮ ಶಾಸಕರು 2.5 ವರ್ಷ ಆಗಿದೆ, ಶಾಸಕರು ಎಮ್ಮೆನತ್ತ ಗ್ರಾಮಕ್ಕೆ ಬಂದಿದ್ದಾರೆ. ಏನೇನೋ ಬೇಡಿಕೆಗಳು ಇಟ್ಟಿದ್ದಾರೆ, ಆಗುತ್ತೋ ಹೋಗುತ್ತೋ ಎಲ್ಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಕೈಯೆಲ್ಲ ಮಾಡಿದ್ದೀವಿ ಅಂತೇಳಿ ನೀವು ತೋರಿಸ್ಬೇಕಾಗಿ ನಿಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಕೂಡ ಇನ್ನೊಂದು ಅನ್ಬೋದು, ರಾಜಕೀಯ ಮಾಡೋದು ಬೇಡ ಇಲ್ಲಿ. ಯಾಕಂದರೆ ಇವ್ರು ಶಾಸಕರಾಗಿದ್ದಾರೆ, ನಮ್ಮ ಸರ್ಕಾರ ಆಗಿದೆ, ನಮಗೆ ಕೇಳಲ್ಲ, ನಾವು ಸಹಕರಿಸ್ತೀವಿ. ನಿನಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತೀವಿ, ನಾವು ಹೇಳ್ತೀವಿ, ನೀವು ಕೆಲಸ ಮಾಡೋಕೆ ಕೊಟ್ಟರೆ ನಿಮ್ಮ ಸಹಕರಿಸ್ತೀವಿ ನಾವು. ಇದು ಸಹಕರಿಸಿ ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ ಇದನ್ನು ಮಾಡಿಕೊಡ್ಬೇಕು. ಇವಾಗ ಮೇಲೆ ಇದಕ್ಕೆ ಬಿಲ್ ಆಗಿಲ್ಲ, 50,000 ಆಗಿರೋದು 30 ಲಕ್ಷ ಖರ್ಚು ಮೇಲಕ್ಕೆ ಹೋಗಿದ್ದಾರೆ. ಏನು ಮಾಡೋದು, ಅವ್ರ ಗತಿ ಏನಾಗಬೇಕು? ಅದಕ್ಕೋಸ್ಕರ ಇದಕ್ಕೆ ಸಹಕರಿಸಿ ಆ ಬಿಲ್ ಆಗೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೆ ಈ ಒಂದು ಗ್ರಾಮಕ್ಕೆ ಬಂದಿದ್ದಕ್ಕೆ ಏನಾದರೂ ನಿನ್ನ ಹೆಸರಿನಿಗೆ ಒಂದು ಮಾಡಿ ತೋರಿಸ್ಬೇಕಂತೇಳಿ ನೀವು ವಿನಯ ಮಾಡಿಕೊಂಡು, ನೀವು ಯಾಕಂದರೆ ಅರ್ಜೆಂಟಾಗಿ ಹೋಗಬೇಕು ಅಂದಿದ್ದಕ್ಕೋಸ್ಕರ ನನ್ನ ಮಾತು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಅಂತ ಎಲ್ರಿಗೂ ನಮಸ್ಕರಿಸ್ತಾ. ಕಾರಣ ಏನಂತಂದರೆ ನಮ್ಮ MP ಅವರು ಹೇಳ್ತಾ ಇದ್ದಾರೆ, MLA ಅವ್ರಿಗಿಂತ ಮುಂಚೆ ಅವ್ರದ್ದು ಫ್ಲೈಟ್ ಇದೆ ಸೆಷನ್ಗೆ ಹೋಗೋದಕ್ಕೋಸ್ಕರ. ಅದಕ್ಕೋಸ್ಕರ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ, ಪತ್ರಿಕಾ ಮಾಧ್ಯಮರು ಎಲ್ಲ ಬಂದಿರತಕ್ಕಂಥ ಎಲ್ಲ ಎಮ್ಮೆನತ್ತ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ರೈತ ಬಾಂಧವರಿಗೂ ನಮಸ್ಕರಿಸುತ್ತಾ, ಏನು ಇವತ್ತು ಒಂದು ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ದಾರೆ. ಭಾಳ ಸಂತೋಷದ ವಿಚಾರ. ಯಾಕೆಂತಂದರೆ ಇಡೀ ನಮ್ಮ ಹಳ್ಳಿಗಳಿಗೆ ಇದು ಒಂದು ಗ್ರಾಮ ಪಂಚಾಯತ್ ಸರ್ಕಾರ ಇದ್ದಂಗೆ, ಗ್ರಾಮ ಮಟ್ಟದ ಸರ್ಕಾರ ಇದ್ದಂಗೆ. ಇನ್ನು ಮುಂದೆ ಹಲವಾರು ಸೇವೆಗಳನ್ನು ಗ್ರಾಮ ಪಂಚಾಯತಿಗೆ ನೀಡ್ತಾ ಇರೋದ್ರಿಂದ ಇಲ್ಲಿ ಜನ ಬಂದು ಹೋಗೋದಕ್ಕೂ, ನಮ್ಮ ಗ್ರಾಮ ಪಂಚಾಯತಿ ಏನಿದೆ ಎಮ್ಮೆನತ್ತ ಗ್ರಾಮ ಪಂಚಾಯತಿ ಅಂದರೆ ಅದರ ಘನತೆ ಸಹ ನಮ್ಮ ಕಟ್ಟಡದ ಮೂಲಕನೇ ಗೊತ್ತಾಗಬೇಕು. ಯಾಕಂತಂದರೆ ಇವತ್ತು ಪಾಳು ಬಿದ್ದಂಥ ಕಟ್ಟಡಗಳಲ್ಲಿದ್ದರೆ ಶೋಭೆ ತರೋದಿಲ್ಲ ಅನ್ನೋ ರೀತಿಯಲ್ಲಿ ಒಳ್ಳೆ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೋಸ್ಕರ ನಮಗೂ ಆಹ್ವಾನ ಕೊಟ್ಟದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಏನು ತಾವೆಲ್ಲ ಮಹಿಳಾ ತಾಯಂದ್ರೆ ಇಲ್ಲಿ ಬಂದಿದ್ದೀರಿ, DCC ಬ್ಯಾಂಕಿಂದ ತಾವೇನು ಸಾಲ ತೊಗೊಂಡಿದ್ದೀರಿ, ದಯವಿಟ್ಟು ಆ ಒಂದು ಸಾಲವನ್ನು ಮರುಪಾವತಿ ಮಾಡಿ. ಕಾರಣ ಏನಂತಂದರೆ ಇವತ್ತು DCC ಬ್ಯಾಂಕ್ ಅಧೋಗತಿಗೆ ಹೋಗ್ತಾ ಇದೆ. ಇವತ್ತು ತಮ್ಮೆಲ್ರಿಗೂ ಗೊತ್ತಿದೆ, ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹೋಗಿ ನೀವು ಒಂದು 50,000 ಲಕ್ಷ ಸಾಲ ತಗೋಬೇಕಾದ್ರೆ ಎಷ್ಟು ನಿಮ್ಮ ಪರಿಸ್ಥಿತಿ, ಅವರ ಮ್ಯಾನೇಜರ್ ಹತ್ರ ನೀವು ಎಷ್ಟು ತಲೆ ಬಾಗಿ ನೀವು ಯಾವ ರೀತಿ ಅವ್ರ ಹತ್ರ ನಮಸ್ಕಾರ ಮಾಡಿ ಸಾಲ ಕೇಳಬೇಕಾಗುತ್ತೆ ಅಂತ. ಆದರೆ DCC ಬ್ಯಾಂಕು ಮತ್ತು ನಮ್ಮ VSS ಆ ರೀತಿ ಅಲ್ಲ, ನೀವೇ ಅದರ ಮಾಲೀಕರು.
ಅಲ್ಲಿ ಅಧ್ಯಕ್ಷರು ನೀವೇ, ಸದಸ್ಯರು ನೀವೇ, ಎಲ್ಲ ತೀರ್ಮಾನವನ್ನು ತಗೊಂಡು ಯಾರು ಸಾಲ ಕೊಡಬೇಕಂತ ನಿಶ್ಚಯಿಸಕ್ಕಂಥವ್ರು ಕೂಡ ತಾವೇ ಆಗಿರೋದ್ರಿಂದ ಈ ಬ್ಯಾಂಕ್ ಏನಿದೆ ಮತ್ತು ಹಾಲು ಒಕ್ಕೂಟ ಇವೆರಡು ನಮ್ಮ ರೈತರ ಜೀವನಾಡಿಗಳಿವೆ ಇವೆರಡೂ. ಅದಕ್ಕೋಸ್ಕರ ಅದನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತಾವು ಯಾರಿದ್ದೀರಿ ಇಲ್ಲಿ ರೈತ ಬಾಂಧವರು ಅಷ್ಟೇ, ತಾವು ಮಹಿಳೆಯರು ಆ ಒಂದು ಸಾಲವನ್ನು ಸಕಾಲಕ್ಕೆ ಮರುಪಾವತಿ ಮಾಡಿ ಈ ಬ್ಯಾಂಕು ನಮ್ಮ ಜಿಲ್ಲೆಯ ಒಂದು ರೈತರ ಇದು ಬರೀ ರೈತರಿಗಾಗಿ ಮೀಸಲಿರ್ತಕ್ಕಂಥ ಬ್ಯಾಂಕ್ ಇದು. ಇದನ್ನು ಉಳಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಸನ್ಮಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಿತ್ರಮ್ಮ ಅವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀಮತಿ ಕಸ್ತೂರಿ ಮೇಡಮ್ ಅವರೇ ಹಾಗೂ ಸಂಸದರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸೋದರಾಗಿರ್ತಕ್ಕಂಥ ಮಲೇಶ್ ಬಾಬು ಅವರೇ, ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಸರ್ ಅವರೇ ಹಾಗೂ ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಉಮಾಶಂಕರ್ ಸರ್ ಅವರೇ ಹಾಗೂ ನಮ್ಮ ಹಿರಿಯರು ಹಾಗೂ ಹಿತೈಷಿಗಳು, ಈ ಭಾಗದ ನಾಯಕರು ಆಗಿರ್ತಕ್ಕಂಥ ನಮ್ಮ ರಾಮನಗಿರಿ ಸಾಹೇಬ್ರೆ ಹಾಗೂ ಇವತ್ತು ಇನ್ನೊಬ್ಬರನ್ನ ಒಳ್ಳೇದು ಬಯಸ್ತಕ್ಕಂಥ ವ್ಯಕ್ತಿ, ನನಗೆ ಒಡನಾಟ ತುಂಬ ಕಡಿಮೆ ಆದರೂ ಒಂದು 2-3 ಸರಿ ಟಚ್ ಆಗಿದ್ವಿ, ನಮ್ಮ ರಾಜನಗೌಡರು ರಾಜನಗೌಡ್ರೆ ಹಾಗೂ PLD ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಯಂಗರೆಡ್ಡಿ ಸರ್ ಅವರೇ ಹಾಗೂ ನಮ್ಮ ಮುಖಂಡರು ಮತ್ತು ಕುರುಸುಂಬದ ಒಂದು ಮುಖಂಡರಾಗಿರ್ತಕ್ಕಂಥ ಮತ್ತು ಹೊಣ್ಣೆ ಮತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಗೌಡ್ರೆ ಹಾಗೂ ಈಗ ತಾನೇ CPM ಗೋಪಾಲ್, ಕಾಂಗ್ರೆಸ್ ಗೋಪಾಲ್ ಅಂತ ಹೆಸರಿಟ್ಟವ್ರಿ. ಓಕೆನಾ, ನೀಗ ಆ ಬ್ರಾಂಡೇ ಸರಿ, CPM ಸರ್ ನೀಕಿ ಅರ್ಥದ. ಸೊ CPM అంటే ಮುಂದಿಟ್ಟು ಕಾಂಗ್ರೆಸ್ನ ಎನ್ಕೊಂಟಾವ್ ಅರ್ಥಲ್ಲ. ನಮ್ಮ ಗೋಪಾಲಣ್ಣವರೇ ಹಾಗೂ ನಮ್ಮ ಸರ್ವಜ್ಞಗೌಡ್ರೆ ಹಾಗೂ ನಮ್ಮ ಸದಸ್ಯರಾಗಿರ್ತಕ್ಕಂಥ ನನ್ನ ಒಡನಾಡಿಗಳಾಗಿರ್ತಕ್ಕಂಥ ಅಂದರೆ ಬಗ್ರುಕಂ ಮತ್ತು ಬೇರೆ ಅನ್ಕೊಂಬೇಡ. ಸೊ ನಮ್ಮ ಮಂಜಣ್ಣವರೇ ಹಾಗೂ ಗ್ರಾಮ ಪಂಚಾಯತ್ ಒಕ್ಕೂಟ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಅವರೇ ಹಾಗೂ ನಮ್ಮ ಕಾಂಡಿಪಲ್ಲಿ ಅಶೋಕ್ ಅವರೇ, PLD ಸದಸ್ಯರು ಹಾಗೂ ಮತ್ತು ಗಾಯತ್ರಿ ವೆಂಕಟೇಶ್ವರನವರೇ, ನಮ್ಮ ಜಾಕೀರಣ್ಣವರೇ ಮತ್ತು ನಮ್ಮ ಗೊತ್ತು ಮುನೇಶ್ ಅವರೇ ಹಾಗೂ ವೇದಿಕೆ ಹಿಂಭಾಗದಲ್ಲಿ ತುಂಬ ಜನ ಇದ್ದಾರೆ, ಪ್ರಚಂಡರು ಇದ್ದಾರೆ. ಎಲ್ರಿಗೂ ನಮಸ್ಕರಿಸಿ, ನಮ್ಮ ಪದ್ಮಾವಣ್ಣ ಇರ್ಬೋದು, ನಾಗಣ್ಣ ಇರ್ಬೋದು, ಎಲ್ಲರೂ ಕೂತಿದ್ದಾರೆ, ವೆಂಕಟೇಶಪ್ಪರು ಎಲ್ಲ ಕೂತಿದ್ದಾರೆ, ಎಲ್ರಿಗೂ ನಮಸ್ಕರಿಸುತ್ತಾ ವೇದಿಕೆ ಈ ಕಡೆ ನನಗೆ ರಘುಪತ್ ರೆಡ್ಡಿ ಅವರು ಹಾಗೂ ನಮ್ಮ ಅವರು, ನಮ್ಮ ದಕ್ಷಿಣಾಣರು, ನಮ್ಮ CDP ಅವರು, ನಮ್ಮ ನಾಗರಾಜ್ ಅವರು, ಎಲ್ಲ ನನ್ನ ಸ್ನೇಹಿತರು ಎಲ್ಲ ಕೂತಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಹಾಗೂ ನನ್ನೆಲ್ಲ ಪ್ರೀತಿಯ ಗ್ರಾಮ ಪಂಚಾಯತ್ ಸದಸ್ಯರು, ಇದು ಕಾರಣಕರ್ತರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು, ಹೆಸರು ಕಮ್ಮಿ ಆಗ ಎಲ್ಲ ಸದಸ್ಯರು ಈ ಒಂದು ಸುಸಂದರ್ಭಕ್ಕೆ ನಮ್ಮನ್ನೆಲ್ಲ ಬರಮಾಡಿಕೊಂಡು ಇಂಥ ವೇದಿಕೆಯನ್ನು ಕಲಿಸ್ಕೊಟ್ಟಿದ್ದಕ್ಕೆ ನಿಮಗೆ ಮೊಟ್ಟ ಮೊದಲವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ, ಯಾಕಂದರೆ ವೇದಿಕೆ ಮೇಲೆ ಇವತ್ತು ಎಲ್ಲರೂ ಕೂತಿದ್ದೀವಿ, ಇದೆಲ್ಲರೂ ಕೂತಿದ್ದೀವಿ, ಅಪರೂಪ ನೋಡಿ ಎಲ್ಲ ಕಡೆ ಆಗ್ಬೇಕಂತ ನನ್ನ ಬೈಕೆ ಆಯ್ತಲ್ವಾ. ಮುಳುಬಾಗಿಲು ವಿಚಾರಕ್ಕೆ ಬಂದಾಗ ನಾವು ಆ ಥರ ದೇಶದ ರಾಜಕಾರಣ ನಾವು ಮಾಡೋದಿಲ್ಲ. ನೀವು ಪಕ್ಕದ ಮಾಲೂರು ಶ್ರೀನಿವಾಸಪುರ ಕಂಡಂಗೆ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ದೇಶದ ರಾಜಕಾರಣ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಅದರಿಂದ ಈಗ ತಾನೇ ನಮ್ಮ ಉಮಾಶಂಕರ್ ಒಂದು ಮಾತು ಹೇಳ್ತಾಯಿದ್ರು, ತುಂಬ ಅದ್ಭುತವಾಗಿತ್ತು. ಯಾಕಂದರೆ ವ್ಯಕ್ತಿಗತೆಗೆ ನಾವು ಮರ್ಯಾದೆ ಕೊಡ್ಬೋದು, ಯಾಕಂದರೆ ನಾವು ಆ ಪೀಠಕ್ಕಾಗಿರ್ಬೋದು ಕೊಡ್ಬೋದು ಅಂತ ಒಂದು ದೊಡ್ಡ ಮಾತು ಹೇಳ್ತಾಯಿದ್ರು. ಸೊ ಖಂಡಿತ ಈ ಒಂದು ಪಂಚಾಯತಿಗೆ ಬರಬೇಕಾದ್ರೆ ತುಂಬ ಸಂತೋಷ ಆಯಿತು. ಯಾಕಂದರೆ ಚಿನ್ನನಗೌಡರು ಮೊದಲು ಪ್ರಧಾನರಾಗಿರ್ತಕ್ಕಂಥ ಚಿನ್ನನಗೌಡರು, ಹೌದು ಮೊದಲು ಪ್ರಧಾನರಾಗಿರ್ತ ಚಿನ್ನನಗೌಡರು, ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಆಗಿರ್ತಕ್ಕಂಥ ಚಿನ್ನನಗೌಡರು. ಸರ್ವ ಸರ್ ಗೊತ್ತಿಲ್ಲ ಗೊತ್ತಲ್ವಾ ಚಿನ್ನನಗೌಡರು. ಆಮೇಲೆ ನಮ್ಮ ಜಯಮ್ ರೆಡ್ಡಿ ಅವರು, ನಾನು ಹೇಳಲೇಬೇಕು ಅವ್ರನ್ನ, ಯಾಕಂದರೆ ನಮ್ಮ ತಾಲೂಕಿನ ಶಾಸಕರು ಈ ಊರಿಂದ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಈ ಊರಲ್ಲೇ ನಮ್ಮ ಜಯಮ್ ರೆಡ್ಡಿ ಇರ್ಬೋದು, ಆರ್ ವೆಂಕಟರಾಮ ಇರ್ಬೋದು, ವೆಂಕಟಪ್ಪನವ್ರು, ಕೃಷ್ಣಪ್ಪನವರು, ಪದಕಾಷ್ಠಿ ನಮಗೆ ಗೊತ್ತಿರ್ತಕ್ಕಂಥ ನಾಯಕರು, ವೆಂಕಟಮುನಣ್ಣ ನಮ್ಮೆಲ್ಲ ಬಿಟ್ಟೋದ್ರು, ವೆಂಕಟಮುನಣ್ಣವರು, ಇವರೆಲ್ಲ ಈ ಪಂಚಾಯತಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಮಹನೀಯರು, ಮಹಾನರು, ಇವ್ರನ್ನ ನೆನೆಸ್ಕೊಬೇಕಂತ ದಿನ. ಆದರೆ ಮತ್ತೊಬ್ಬ ನಮ್ಮ ನಾಯಕರು ನಮ್ಮ ನೀಲಕಂಠೇಗೌಡರು ಆಯ್ತಲ್ಲ, ನಮ್ಮನ್ನ ಅಗಲಿರ್ತಕ್ಕಂಥ ನೀಲಕಂಠೇಗೌಡರು, ಈ ಪಂಚಾಯತಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಇವರೆಲ್ಲ ಪ್ರಮುಖನ ಇವತ್ತು ನೆನೆಸ್ಕೊಂಡು ಇವತ್ತು ಸಾಕಷ್ಟು ಸವಾಲುಗಳನ್ನ ನನ್ನ ಮುಂದೆ ಇದ್ದಾವೆ. ಅದು 2 ವರ್ಷ ಕಂಪ್ಲೀಟ್ ಆಗೋಯ್ತು. ಹೇಗಾಯ್ತು ಅಂತ ಗೊತ್ತಿಲ್ಲ, ಕಣ್ಮುಚ್ಚಿ ಕಣ್ಣ 2 ವರ್ಷ ಆಗೋಯ್ತು. ಇನ್ನು 2 ವರ್ಷ ನಮ್ಗೆ ಸವಾಲು. ಬಟ್ ಆದರೂ ಕೂಡ ಈ ಗ್ರಾಮ ಪಂಚಾಯತಿಗೆ ಬರಬೇಕಾದ್ರೆ ನನಗೆ ಎಲ್ಲ ಗ್ರಾಮ ಪಂಚಾಯತಿಗೆ ಕೂಡ ನಾನು ನನ್ನ ಅನುದಾನವನ್ನು 10 ರಿಂದ 15 ಲಕ್ಷ ರೂಪಾಯಿ ಆಗ್ತಾಯಿದ್ದೆ. ಬಟ್ ಇವ್ರು ಮಾಡಿದ ಎಡವಟ್ಟು ಏನಂತಂದರೆ, ನನಗೆ ಗೊತ್ತಿದ್ದರೆ ಪೂಜೆ ಮಾಡಿಬಿಟ್ರಿ. ಫಸ್ಟ್ ಅಂಶ ಇದು, ನನಗೆ ಗೊತ್ತಿದ್ದರೆ ಪೂಜೆ ಮಾಡಿಬಿಟ್ರು, ನನಗೆ ಗೊತ್ತಿಲ್ಲ ಗುದ್ಲಿ ಪೂಜೆ. ಸೊ ಆಮೇಲೆ ಗುದ್ಲಿ ಪೂಜೆ ಆದ್ಮೇಲೆ ನಂತರ ಬಂದರು, ಇದು ಏನು ಮಾಡ್ರ ತಾಳಿ ಕಟ್ಮೇಲೆ ಹೊಸ್ತಾಣ ಮೀರು ಅಂತ. ಇದು ನನ್ನೊಂದು ಪ್ರಾಬ್ಲಮ್ ಇದೆ, ನನ್ನ ಹತ್ರ ಯಾರು ಬಚ್ಚಿರ್ಬಾರ್ದು, ನಾನು ಹೇಳ್ಬಿಡ್ತೀನಿ ಎಲ್ರಿಗೂ, ಅದಲ್ವಾ. ಸೊ ಅದರಿಂದ ಈ
ಅದಾದ್ಮೇಲೆ ಮತ್ತೆ ಬಂದರು, ಅಣ್ಣ ತಪ್ಪಾಗ್ಬಿಟ್ಟಿದೆ, ದೊಡ್ಡದಾಗಿ ಫಂಕ್ಷನ್ ಇಟ್ಕೊತೀವಿ ಅಂತ, ಆಯ್ತಪ್ಪ ಮಾಡ್ರಪ್ಪ ಅಂತಂದೆ. ಸೊ ಅದಕ್ಕೆ ಇವತ್ತು ಹೈಟೆಕ್ ಅಂಗನವಾಡಿಗಳನ್ನು 5 ಅಂಗನವಾಡಿಗಳನ್ನು ತಂದಿದ್ದೆ. ಒಂದು ಆವಣಿಗೆ, ಒಂದು ಎಮ್ಮೆನತ್ತಕ್ಕೆ, ಒಂದೊಂದು ಹೋಬಳಿಗೆ ಒಂದು 20-25 ಲಕ್ಷದಲ್ಲಿ ಹೈಟೆಕ್ ಅಂಗನವಾಡಿಗಳು ಹಾಕಿದ್ದೀನಿ. ಎಮ್ಮೆನತ್ತು ಕೂಡ ಇವತ್ತು ಹಾಕಿ ಪೂಜೆ ಮಾಡಿ ಬಂದು 20 ಲಕ್ಷದಲ್ಲಿ ಹೈಟೆಕ್ ಅಂಗನವಾಡಿ ಜಿಲ್ಲಾ ಪಂಚಾಯತಿಯಿಂದ 12 ಲಕ್ಷ, ನರೇಗಾದಿಂದ 8 ಲಕ್ಷ, 20 ಲಕ್ಷ ಅಮೌಂಟ್ ಹಾಕಿ ಬಂದಿದ್ವಿ. ಸೊ ನನ್ನ ಅನುದಾನವನ್ನು ಮೇಲೆ ಕಟ್ಟಲಿಕ್ಕೆ 15 ಲಕ್ಷ ರೂಪಾಯಿ ಅನುದಾನವನ್ನು ನಾನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ಓಕೆ, ನಾನು ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ನಾನು ಕೊಡಲಿಕ್ಕೆ ರೆಡಿ ಇದ್ದೀನಿ. ಸೊ ಅದರಿಂದ ನಾನು ಇರ್ತಕ್ಕಂಥ ನನ್ನಲ್ಲಿ ಏನಿದೆ ಎಲ್ಲ ಕಡೆ ಹಂಚ್ಕೊತೀನೋ ನನ್ನ ಧರ್ಮ. ನಾನು ಅಲ್ಲಿ ಓಟ್ ಬಂದಿಲ್ಲ, ಇಲ್ಲಿ ಓಟ್ ಬಂದಿಲ್ಲ ಅಂತ ಆ ಕುಚಿಷ್ಟ ಬುದ್ಧಿ ನಾನು ಮಾಡೋದಿಲ್ಲ, ಆ ಕುತಂತ್ರ ರಾಜಕಾರಣ ನಾನು ಮಾಡೋದಿಲ್ಲ, ಅದು ಖಂಡಿತವಾಗಿ ನಾನು ಮಾಡೋದಿಲ್ಲ ಸರ್. ಸೊ ಎಮ್ಮೆನತ್ತೆಯಿಂದ ಮೇಲೆಗಾಣಿ ರಸ್ತೆ 40 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. ಎಮ್ಮೆನತ್ತಿಂದ ಮೇಲೆಗಾಣಿಗೆ 40 ಲಕ್ಷ ರೂಪಾಯಿ ನಾನು ಅಮೌಂಟ್ ಹಾಕಿದ್ದೀನಿ. ಈಗ ಟೆಂಡ್ರು ಆಗಿದೆ, ವರ್ಕ್ ಮಾಡೋಕ್ಕೆ ಬರ್ತಾರೆ. ಅದಲ್ಲ, ಇದಾದಮೇಲೆ ಗೊಟ್ಟಕುಂಟೆ ಮತ್ತು ರಾಮನಾಯಣಕೋಟೆವರೆಗೂ 25 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. 25 ಲ್ಯಾಕ್ಸು ಅಮೌಂಟ್ ಹಾಕಿದ್ದೀನಿ. ಗೊಟ್ಟಕುಂಟೆಯಿಂದ ರಾಮನಾಯಣಕೋಟೆ ರೋಡಲ್ಲಿ 25 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. ಒಂದು ಅದಲ್ವಾ, 25 ಹಾಕಿದ್ದೀನಿ. ಕಡಬೂರಲ್ಲಿ ಐಮಾಸು ಈಗ ಪಿಟ್ ಮಾಡೋಕ್ಕೆ ಬರ್ತಾರೆ. ಐಮಾಸು ಪರಿಶಿಷ್ಟ ಜಾತಿಗೆ ಜಿಲ್ಲಾ ಪಂಚಾಯತಿಯಿಂದ ಐಮಾಸ್ ಒಂದು ಹಾಕ್ಕೊಟ್ಟಿದ್ದೀನಿ. ಅದು ನಾಳೆ ಪಿಟ್ ಮಾಡಲಿಕ್ಕೆ ಬರ್ತಾರೆ. ಉಂಡನಾಟ್ಲು ನೋವು. ಅದಾದಮೇಲೆ ಪದಕಾಷ್ಟಿಗೆ ಒಂದು ಐಮಾಸ್ ಹಾಕಿದ್ದೀನಿ. ಅದಾದಮೇಲೆ ಪದಕಾಷ್ಟಿಗೆ CC ಕಾಲೋನಿದಲ್ಲಿ ಒಂದು ರಸ್ತೆ ವ್ಯವಸ್ಥೆ ಮಾಡಿದ್ದೀನಿ, ಹಾಗೂ ಬೋರ್ವೆಲ್ ವ್ಯವಸ್ಥೆ ಮಾಡಿದ್ದೀನಿ. ಬೋರ್ ಒಳ್ಳೆ ನೀರು ಬಿದ್ದಿದೆ, ಅಲ್ಲಿ ಒಳ್ಳೆ 4 ಇಂಚು ನೀರು ಬಿದ್ದಿದೆ. ಸೊ ಅದಾದಮೇಲೆ ಮೇಲಾಗಣಿ ಗೊಟ್ಟಕುಂಟೆಯಿಂದ 9 ಲಕ್ಷ ರೂಪಾಯಿ ರಸ್ತೆಗೆ ಹಾಕಿದ್ದೀನಿ. 9 ಲಕ್ಷ ಮೇಲಾಗಣಿಯಿಂದ ಗೊಟ್ಟಕುಂಟೆಗೆ 9 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. ಅದಾದಮೇಲೆ ಐದ್ಲಾಪುರದಿಂದ ಮತ್ತು ಮೇಲಾಗಣಿಗೆ ಶಾಲೆಗಳ ದುರಸ್ತಿಗೆ 5 ಲಕ್ಷ ಅಮೌಂಟ್ ಹಾಕಿದ್ದೀನಿ. ಶಾಲೆಗಳಿಗೆ 5 ಲಕ್ಷ ಹಾಕಿದ್ದೀನಿ. ಈಗಾಗಲೇ ನೀವೇನು ಹೇಳಿದಿರಿ, ವೆಟ್ರನರಿಗೆ 3 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. ರಿಪೇರಿಗೆ 3 ಲಕ್ಷ ಅಮೌಂಟ್ ಹಾಕಿದ್ದೀನಿ. ಅಲ್ಲಿ ಇದ್ದಿದ್ದೆ ಅಷ್ಟು ಅಮೌಂಟ್ ಹಾಕಿದ್ದೀನಿ. ಅದನ್ನು ರೆಡಿ ಮಾಡ್ಕೊಳ್ಳಿ, ಮುಂದಿನ ದಿವಸ ನಾನು ಇದು ಮಾಡ್ತೀನಿ. ಇದಾದಮೇಲೆ ನನಗೊಂದು ಆಸೆ ಇದೆ, ಎಮ್ಮೆನತ್ತ ಆ ಪಂಚಾಯಿತಿ ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕು, ಗ್ರಾಮ ವಿಕಾಸದಲ್ಲಿ ನಂಬರ್ 1 ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ಎಮ್ಮೆನತ್ತ ಪಂಚಾಯಿತಿಯನ್ನು ಇವತ್ತು JM ರೆಡ್ಡಿ ಸರ್ಕಲ್ ಮಾಡಬೇಕಂತ ಇಷ್ಟಪಟ್ಟಿದ್ದೀನಿ. ಇನ್ನು 23 ಲಕ್ಷದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹಾಕಿದ್ದೀನಿ. ಎಲ್ಲಿ ನಿಮ್ಮ ಬಸ್ ಸ್ಟ್ಯಾಂಡ್, ಲೈಟಿಂಗ್ ಬಸ್ ಸ್ಟ್ಯಾಂಡ್ ಹಾಕಿದ್ದೀನಿ. ಒಂದು ಐಮಾಸ್ ಲೈಟ್ ಹಾಕಿದ್ದೀನಿ ಸರ್ಕಲಲ್ಲಿ ಆಗಲೇ. ಮತ್ತು ಅದು ಕಟ್ಟಲಿಕ್ಕೆ ಒಂದು 5 ಲಕ್ಷ ರೂಪಾಯಿ ಅಮೌಂಟ್ ಹಾಕಿ ಇದನ್ನು ರೆಡಿ ಮಾಡಿ ಆ ಸರ್ಕಲ್ಗೆ JM ರೆಡ್ಡಿ ಒಂದು ಹೆಸರಿಡಬೇಕು ಅಂತ ಆಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಯಾಕೆಂದರೆ ನಾವು ಯಾವತ್ತೇ ಆದರೂ ಕೂಡ ನಾವು ಮಹನೀಯರನ್ನ ಮರಿಬಾರ್ದು. ನಾವು ಇವತ್ತು ಬಿಟ್ಟೋಗಿರ್ತಕ್ಕಂಥ ಮಹನೀಯರನ್ನ ಮರಿಬಾರ್ದು. ಈಗಾಗಲೇ ಲೈಟಿಂಗ್, ಒಂದು ಬಸ್ ಸ್ಟ್ಯಾಂಡು, ಒಂದು ಐಮಾಸು, ಒಂದು ಕಟ್ಟೆ ಹಾಕಿ ವಿತಿನ್ ಜನವರಿ ಒಳಗಡೆ ವರ್ಷ ಸ್ಟಾರ್ಟ್ ಮಾಡಿ ಮುಂದಿನ ನಮ್ಮ ಮಾರ್ಚ್ 31 ಒಳಗಡೆ ಅದಕ್ಕೆ JM ರೆಡ್ಡಿ ಅಂತ ಒಂದು ಸರ್ಕಲ್ ಇಟ್ಟು ಇಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ಬಂದಿದ್ದೀನಿ. ಈಗಾಗಲೇ ತಾವೇನು ಹೇಳಿದಿರಿ, ನಾನು ಬರ್ಕೊಂಡಿದ್ದೀನಿ. ಅನುದಾನದ ಆಧಾರದ ಮೇಲೆ ಖಂಡಿತವಾಗಿ ನಾನು ಮಾಡಿಕೊಡ್ತೀನಿ. ನಾನು ಎಷ್ಟು ಬರುತ್ತೋ ಖಂಡಿತವಾಗ್ಲೂ ಅದನ್ನು ನಾನು ಪುಷ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಕೂಡ ಆ ಊರಂಗೆ ಈ ಊರಂಗೆ ಯಾವತ್ತೂ ಆ ಕೆಲಸ ಮಾಡೋದಿಲ್ಲ. ಆರೋ ಪ್ಲಾಂಟ್ಸ್ ಹೇಳಿದಿರಿ, ಈಗಾಗಲೇ 10 ನನ್ನ ಲೀಸ್ಟ್ ಮಾಡಿಕೊಟ್ಟಿದ್ದೀನಿ. ಇನ್ನು ಸ್ವಲ್ಪ ಮುಂಚೆ ಗೊತ್ತಾರೆ ಖಂಡಿತವಾಗಿ ಒಂದು 3 ಹಾಕ್ಕೊಡ್ತಾ ಇದ್ದೆ. ನೆಕ್ಸ್ಟ್ ಬರ್ತಕ್ಕಂಥ ಜನವರಿಗೆ ಒಂದು 6 ಪ್ಲಾಂಟ್ 3 ಒಳಗಡೆ ಒಂದು 6 ಪ್ಲಾಂಟ್ನ ಮಾರ್ಚ್ ಒಳಗಡೆ ಕಂಪ್ಲೀಟ್ ಮಾಡಿಕೊಡ್ತೀನಿ. ಖಂಡಿತವಾಗ್ಲೂ ನಾನು ಕುಡಿಲಿಕ್ಕೆ, ನೀರಲಿಕ್ಕೆ ಆದ್ಯತೆ ಕೊಡ್ತಾ ಇದ್ದೀನಿ ಮತ್ತು ಶಾಲೆಗಳಿಗೆ ಆದ್ಯತೆ ಕೊಡ್ತಾ ಇದ್ದೀನಿ. ಎಜುಕೇಷನ್ ಈಸ್ ಮೈನ್ ಇಂಪಾರ್ಟೆಂಟ್. ಅದಾದಕ್ಕಿಂತ ಮುಂಚೆ ನಾನು ಫಸ್ಟು ಸ್ಪೀಚ್ ಮಾಡಿದ್ದು, ನಾನು ತಾಯ್ದೂರಲ್ಲಿ ಸ್ಪೀಚ್ ಮಾಡಿದ್ವಿ. ರೋಡ್ ತುಂಬ ಅಧ್ವಾನ ಆಗಿತ್ತು. ಇವತ್ತು ಕೇಂದ್ರ ಸರ್ಕಾರದ ಒಂದು ಪುಂಗನೂರು ರೋಡು ಹಾಗೂ ನಮ್ಮ ಈ ರೋಡು ಮತ್ತು ನಮ್ಮ KGF ರೋಡ್ ಕಂಪ್ಲೀಟ್ ಆಗಿದೆ. ಈಗಾಗಲೇ ಜನವರಿ 13ನೇ ತಾರೀಕು ಒಳಗಡೆ ಈ ದೊಡ್ಡ ಮಟ್ಟಿಗೆ ರೋಡ್ ಕಂಪ್ಲೀಟ್ ಆಗುತ್ತೆ. ಸುಮಾರು 16 ಕೋಟಿಯಲ್ಲಿ ಇಲ್ಲಿಂದ ಸುಂಡ್ರಪಾಳ್ಯ ತನಕ ಜೂರಿಂದ ಅದು ವ್ಯವಸ್ಥೆ ಮಾಡಿ ಪೂಜೆ ಮಾಡ್ಕೊಂಡು ವರ್ಕು ಸ್ಟಾರ್ಟ್ ಆಗ್ತಾ ಇದೆ. ನಮಗೆ ಎಷ್ಟಾಗುತ್ತೋ ಅಷ್ಟು ಕೈಲಾದಷ್ಟು ಮಾಡ್ತಾ ಇದ್ದೀವಿ. ಆದರೆ ಒಂದು ಸಂಕೋಚಿತ ಮನೋಭಾವ ಏನಾದರೂ ಹೇಳಲೇಬೇಕು, ವೇದಿಕೆಯಲ್ಲಿ ಹೇಳಲೇಬೇಕು. ನಾನೊಂದು ಮಾತು ಹೇಳ್ತೀನಿ, ಯಾಕೆಂದರೆ ದ್ವೇಷದ ರಾಜಕಾರಣ ಮುಳುಬಾಗ್ಲಲ್ಲಿ ಬೇಡ. ಎಲೆಕ್ಷನ್ ಬಂದಾಗ ಆ ಕಡೆ ನೀವು ಕಿತ್ತಾಡಿ, ಈ ಕಡೆ ನಾವು ಕಿತ್ತಾಡ್ತೀವಿ. ನಮ್ಮದು ನಾನು ಕಾಪಾಡ್ತೀನಿ, ನಿಮ್ಮದು ನೀವು ಕಾಪಾಡಬೇಕು. ಆದರೆ ಸ್ವಾರ್ಥದ ಮನೋಭಾವ ಯಾವ ತಾಲೂಕಲ್ಲಿ ಬೆಳೀತದೆ ಆ ತಾಲೂಕು ಜನ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಅದಕ್ಕೆ ನಾವು ನಾಂದಿ ಆಡಬೇಕು ಹೊರತು ಯಾವುದೇ ಕಾರಣಕ್ಕೂ ದ್ವೇಷದ ರಾಜಕಾರಣ ಈ ಊರಲ್ಲಿ ಮಾಡೋದು ಬೇಡ. ಯಾಕೆ ಈ ಊರು ಮೂಡಲ ಕಿರಣ, ಫಸ್ಟು ಕಿರಣ ಬೀಳೋದು ಕರ್ನಾಟಕ ರಾಜ್ಯದಲ್ಲಿ ನಮ್ಮೂರಿಗೆ. ಇಲ್ಲಿಂದ ದೇವರ ನಾಡು ಅಂತ 9 ದೇವಸ್ಥಾನ ಇರ್ತಕ್ಕಂಥ ನಾಡು ನಮ್ಮದು. ಇದಕ್ಕೆ ಉತ್ತೇಜನ ಕೊಟ್ಟು ಪ್ರವಾಸೋದ್ಯಮ ನಿಗಮವನ್ನು KSTCಗೆ ಸೇರಿಸಿ ಒಂದು ದಿವಸ ಪ್ರವಾಸಕ್ಕೆ ಇದನ್ನ ಏನಾದರೂ ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಬುಕ್ಲೆಟ್ ರೆಡಿ ಮಾಡ್ತಾ ಇದ್ದೀವಿ, ಒಂದು ಆಲ್ಬಮ್ ರೆಡಿ ಮಾಡ್ತಾ ಇದ್ದೀವಿ. ಮಾರ್ಚ್ 31ನೇ ತಾರೀಕು ಬಿಟ್ಟು ಇಡೀ ಮುಳುಬಾಗಲನ್ನು ಭಾರತ ದೇಶಕ್ಕೆ ತೋರಿಸಲಿಕ್ಕೆ ಒಂದು ಆಲ್ಬಮ್ ರೆಡಿ ಮಾಡ್ತಾ ಇದ್ದೀವಿ, ಶೂಟಿಂಗ್ ಮಾಡಿಸ್ತಾ ಇದ್ದೀವಿ. ಇಡೀ ಭಾರತ ದೇಶ ತೋರಿಸ್ಬೇಕು.
ಮುಳುಬಾಗಿಲು ಹಿಂಗಿದೆಯಾ, ಇಷ್ಟು ಚರಿತ್ರೆ ಇದೆ ಮುಳುಬಾಗಿಲು ಅಂತ ತೋರಿಸ್ಬೇಕಂತ ಕಾರ್ಯವನ್ನು ಆಗಾಗಲೇ ನಮ್ಮ ಬ್ಯಾಕ್ ಆ್ಯಂಡ್ ಟೀಮ್ ಮಾಡ್ತಾ ಇದೆ ಅಂತ ಹೇಳ್ತಾ ಅಭಿವೃದ್ಧಿಗೆ ಒತ್ತು ಕೊಟ್ಟು, ಇಲ್ಲ ನಾನೇನೋ ಹಣ ಮಾಡಲಿಕ್ಕೋ ಇಲ್ಲ ಇನ್ನೊಂದು ಮಾಡಲಿಕ್ಕೋ ಮುಳುಬಾಗಿಲು ಬಂದಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆನ ಸೇವೆಯಾಗಿ ಪರಿವರ್ತನೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನನ್ನ ಹಣೆ ಬರ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾರು ಹಣೆ ಬರ್ದು ಯಾರಂತ ಯಾರು ಹೇಳೋಕ್ಕಾಗಲ್ಲ, ಆಯ್ತಲ್ವ. ಆದರೆ ಇರಷ್ಟು ದಿವಸ ಒಳ್ಳೆ ಹೆಸರು ಮಾಡಿ, ಅಂತಮುಂತದ ಹೆಸರು ಮಾಡಿ ನಾವೆಲ್ಲ ಸೌಹಾರ್ದಕ್ಕೆ ಬೆಳೆದ್ರೆ ಬಹುಶಃ ಈ ಮುಳುಬಾಗಿಲು ಆಡಿರ್ತಕ್ಕಂಥ ಮಹನೀಯರು, ಆಲಂಗೂರು ಸಿರಣ್ಣ ಇರ್ಬೋದು, ವೆಂಕಟಪ್ಪ ಇರ್ಬೋದು, ನಮ್ಮ ಜೇಮ್ ರೆಡ್ಡಿ ಇರ್ಬೋದು, ಇಂಥ ಮಹನೀಯರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ, ಈಗಾಗಲೇ ಅವರು ಸೆಷನ್ಗೆ ಹೋಗಬೇಕು, ನಾನು ಸೆಷನ್ಗೆ ಹೋಗಬೇಕು, ಇನ್ನೂ ಒಂದು 3 ಪ್ರೋಗ್ರಾಮ್ನ ಮುಗಿಸಿ ಹೋಗಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಮಹನೀಯರು ಕೂಡ ಹೊಂದಿಸ್ತಾ, ಖಂಡಿತವಾಗ್ಲೂ ನಾನು ನೆಕ್ಸ್ಟು 19 ತಾರೀಕು ಬಂದಿದ ತಕ್ಷಣ 15 ತಕ್ಷಣ ನಮ್ಮ ವಿಶ್ವನಾಥ್ ರೆಡ್ಡಿ ಕೈಯಲ್ಲಿ ನಾನು ಚೆಕ್ನ ಕಳಿಸ್ತೀನಿ, ನಾನು ಲೆಟರ್ ಕಳಿಸ್ತೀನಿ, ಅದನ್ನು ಮೇಲೆ ಚಾವಡಿನ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ಕಳಿಸ್ತಾ ನಮ್ಮದ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ಕೊಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸ್ತಾ, ವಿಶೇಷವಾಗಿ ಎಲ್ಲ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾನು ವಿಶೇಷವಾಗಿ ನಿಮಗೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.